ರಾಮನವಮಿ ಹಿನ್ನೆಲೆಯಲ್ಲಿ ಹಲವೆಡೆ ಬೆಳಗ್ಗೆಯಿಂದ ಹಬ್ಬದ ಸಂಭ್ರಮ ಜೋರಾಗಿದೆ. ಹಲವೆಡೆ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಗಿದ್ದು, ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗಿದೆ. ರಾಮನವಮಿ ಹಿನ್ನೆಲೆ ಹಲವೆಡೆ ಶೋಭಾಯಾತ್ರೆ. ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳದಲ್ಲಿ ಖಾಕಿ ಭದ್ರತೆ. ಕೈಯಲ್ಲಿ ರಾಮನ ಕೇಸರಿ ಬಾವುಟ. ಮೊಳಗಿದ ಮರ್ಯಾದಾ ಪುರುಷೋತ್ತಮನಿಗೆ ಜೈಕಾರ. ಕಿಲೋಮೀಟರ್ ಗಟ್ಟಲೆ ಯಾತ್ರೆ ನಡೆಸಿ ನಾಮ ಜಪ. ರಾಮನವಮಿ ಹಿನ್ನೆಲೆಯಲ್ಲಿ ಹಲವೆಡೆ ಶೋಭಾಯಾತ್ರೆ ನಡೆಸಲಾಯಿತು. ಪಶ್ಚಿಮ ಬಂಗಾಳದ ಹಲವೆಡೆ ವಿವಿಧ ತಂಡಗಳಿಂದ ಶೋಭಾಯಾತ್ರೆ ನಡೆಸಲಾಯಿತು. ರಾಮನಿಗೆ ಜೈಕಾರ ಹಾಕುತ್ತಾ ಸಿಲಿಗುರಿಯಲ್ಲಿ ರಾಮ ಭಕ್ತರು ಯಾತ್ರೆ ನಡೆಸಿದ್ರು. ಈ ವೇಳೆ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. बहुत बहुत शुभकामनाएं। पिछले 2 महीने से हम लोग काफी पुलिस अरेंजमेंट के ऊपर में जगह जगह से फीडबैक ले रहे थे। उसके हिसाब से पुलिस अरेंजमेंट है। अभी तक कोई अप्रिय घटना नहीं है। सभी जगह हमारा डिप्लॉयमेंट कंप्लीट है एंड अभी तक जो प्रोसेशन हुए उनमें किसी तरह की कोई दिक्कत नहीं है। सभी शांतिपूर्ण से भाव से सेलिब्रेट कर रहे हैं। ಇನ್ನು ಉತ್ತರ ಪ್ರದೇಶದಲ್ಲೂ ರಾಮಸ್ಮರಣೆ ಮೊಳಗಿತ್ತು. ಮೊದಲೇ ಸೂಕ್ಷ್ಮ ಪ್ರದೇಶ. ಇಂಥ ಹೊತ್ತಲ್ಲಿ ಯಾವುದೇ ಗಲಭೆ ಗಲಾಟೆ ಆಗದಂತೆ ಪೊಲೀಸರು 2 ದಿನಗಳಿಂದ ಪಥ ಸಂಚಲನ ನಡೆಸುತ್ತಿದ್ದಾರೆ. ದೆಹಲಿ ಸಿಎಂ ರೇಖಾ ಗುಪ್ತಾ ಖುದ್ದಾಗಿ ಭಾಗವಹಿಸಿ ಶ್ರೀರಾಮನ ಧ್ವಜ ಹಾರಿಸಿದ್ರು. ಬಳಿಕ ರಾಮಭಕ್ತರ ಮೇಲೆ ಹೂವಿನ ಸುರಿಮಳೆಯನ್ನೇ ಸುರಿಸಲಾಯಿತು. ಇನ್ನು ಮಹಾರಾಷ್ಟ್ರ, ಬಿಹಾರ ಸೇರಿದಂತೆ ಹಲವೆಡೆ ರಾಮನವಮಿ ಸಂಭ್ರಮ ಜೋರಾಗಿತ್ತು. ಸಾವಿರಾರು ಭಕ್ತರು ಯಾತ್ರೆಯಲ್ಲಿ ಭಾಗಿಯಾಗಿ ರಾಮ ಸ್ಮರಣೆಯಲ್ಲಿ ಮುಳುಗಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಮನವಮಿ ಹಿನ್ನೆಲೆಯಲ್ಲಿ ಹಲವೆಡೆ ಬೆಳಗ್ಗೆಯಿಂದ ಹಬ್ಬದ ಸಂಭ್ರಮ ಜೋರಾಗಿದೆ. ಹಲವೆಡೆ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಗಿದ್ದು, ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗಿದೆ. ರಾಮನವಮಿ ಹಿನ್ನೆಲೆ ಹಲವೆಡೆ ಶೋಭಾಯಾತ್ರೆ. ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳದಲ್ಲಿ ಖಾಕಿ ಭದ್ರತೆ. ಕೈಯಲ್ಲಿ ರಾಮನ ಕೇಸರಿ ಬಾವುಟ. ಮೊಳಗಿದ ಮರ್ಯಾದಾ ಪುರುಷೋತ್ತಮನಿಗೆ ಜೈಕಾರ. ಕಿಲೋಮೀಟರ್ ಗಟ್ಟಲೆ ಯಾತ್ರೆ ನಡೆಸಿ ನಾಮ ಜಪ. ರಾಮನವಮಿ ಹಿನ್ನೆಲೆಯಲ್ಲಿ ಹಲವೆಡೆ ಶೋಭಾಯಾತ್ರೆ ನಡೆಸಲಾಯಿತು. ಪಶ್ಚಿಮ ಬಂಗಾಳದ ಹಲವೆಡೆ ವಿವಿಧ ತಂಡಗಳಿಂದ ಶೋಭಾಯಾತ್ರೆ ನಡೆಸಲಾಯಿತು. ರಾಮನಿಗೆ ಜೈಕಾರ ಹಾಕುತ್ತಾ ಸಿಲಿಗುರಿಯಲ್ಲಿ ರಾಮ ಭಕ್ತರು ಯಾತ್ರೆ ನಡೆಸಿದ್ರು. ಈ ವೇಳೆ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. बहुत बहुत शुभकामनाएं। पिछले 2 महीने से हम लोग काफी पुलिस अरेंजमेंट के ऊपर में जगह जगह से फीडबैक ले रहे थे। उसके हिसाब से पुलिस अरेंजमेंट है। अभी तक कोई अप्रिय घटना नहीं है। सभी जगह हमारा डिप्लॉयमेंट कंप्लीट है एंड अभी तक जो प्रोसेशन हुए उनमें किसी तरह की कोई दिक्कत नहीं है। सभी शांतिपूर्ण से भाव से सेलिब्रेट कर रहे हैं। ಇನ್ನು ಉತ್ತರ ಪ್ರದೇಶದಲ್ಲೂ ರಾಮಸ್ಮರಣೆ ಮೊಳಗಿತ್ತು. ಮೊದಲೇ ಸೂಕ್ಷ್ಮ ಪ್ರದೇಶ. ಇಂಥ ಹೊತ್ತಲ್ಲಿ ಯಾವುದೇ ಗಲಭೆ ಗಲಾಟೆ ಆಗದಂತೆ ಪೊಲೀಸರು 2 ದಿನಗಳಿಂದ ಪಥ ಸಂಚಲನ ನಡೆಸುತ್ತಿದ್ದಾರೆ. ದೆಹಲಿ ಸಿಎಂ ರೇಖಾ ಗುಪ್ತಾ ಖುದ್ದಾಗಿ ಭಾಗವಹಿಸಿ ಶ್ರೀರಾಮನ ಧ್ವಜ ಹಾರಿಸಿದ್ರು. ಬಳಿಕ ರಾಮಭಕ್ತರ ಮೇಲೆ ಹೂವಿನ ಸುರಿಮಳೆಯನ್ನೇ ಸುರಿಸಲಾಯಿತು. ಇನ್ನು ಮಹಾರಾಷ್ಟ್ರ, ಬಿಹಾರ ಸೇರಿದಂತೆ ಹಲವೆಡೆ ರಾಮನವಮಿ ಸಂಭ್ರಮ ಜೋರಾಗಿತ್ತು. ಸಾವಿರಾರು ಭಕ್ತರು ಯಾತ್ರೆಯಲ್ಲಿ ಭಾಗಿಯಾಗಿ ರಾಮ ಸ್ಮರಣೆಯಲ್ಲಿ ಮುಳುಗಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಮನವಮಿ ಹಿನ್ನೆಲೆಯಲ್ಲಿ ಹಲವೆಡೆ ಬೆಳಗ್ಗೆಯಿಂದ ಹಬ್ಬದ ಸಂಭ್ರಮ ಜೋರಾಗಿದೆ. ಹಲವೆಡೆ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಗಿದ್ದು, ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗಿದೆ.
ರಾಮನವಮಿ ಹಿನ್ನೆಲೆ ಹಲವೆಡೆ ಶೋಭಾಯಾತ್ರೆ. ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಲ್ಲಿ ಖಾಕಿ ಭದ್ರತೆ. ಕೈಯಲ್ಲಿ ರಾಮನ ಕೇಸರಿ ಬಾವುಟ. ಮೊಳಗಿದ ಮರ್ಯಾದಾ ಪುರುಷೋತ್ತಮನಿಗೆ ಜೈಕಾರ. ಕಿಲೋಮೀಟರ್ ಗಟ್ಟಲೆ ಯಾತ್ರೆ ನಡೆಸಿ ನಾಮ ಜಪ. ರಾಮನವಮಿ ಹಿನ್ನೆಲೆಯಲ್ಲಿ ಹಲವೆಡೆ ಶೋಭಾಯಾತ್ರೆ ನಡೆಸಲಾಯಿತು. ಪಶ್ಚಿಮ ಬಂಗಾಳದ ಹಲವೆಡೆ ವಿವಿಧ ತಂಡಗಳಿಂದ ಶೋಭಾಯಾತ್ರೆ ನಡೆಸಲಾಯಿತು. ರಾಮನಿಗೆ ಜೈಕಾರ ಹಾಕುತ್ತಾ ಸಿಲಿಗುರಿಯಲ್ಲಿ ರಾಮ ಭಕ್ತರು ಯಾತ್ರೆ ನಡೆಸಿದ್ರು. ಈ ವೇಳೆ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. बहुत बहुत शुभकामनाएं. पिछले 2 महीने से हम लोग काफी पुलिस अरेंजमेंट के ऊपर में जगह जगह से फीडबैक ले रहे थे. उसके हिसाब से पुलिस अरेंजमेंट है. अभी तक कोई अप्रिय घटना नहीं है. सभी जगह हमारा डिप्लॉयमेंट कंप्लीट है एंड अभी तक जो प्रोसेशन हुए उनमें किसी तरह की कोई दिक्कत नहीं है. सभी शांति पूर्ण से भाव से ಸೆಲೆಬ್ರೇಟ್ कर रहे हैं. ಇನ್ನು ಉತ್ತರ ಪ್ರದೇಶದಲ್ಲೂ ರಾಮಸ್ಮರಣೆ ಮೊಳಗಿತ್ತು. ಮೊದಲೇ ಸೂಕ್ಷ್ಮ ಪ್ರದೇಶ. ಇಂಥ ಹೊತ್ತಲ್ಲಿ ಯಾವುದೇ ಗಲಭೆ ಗಲಾಟೆ ಆಗದಂತೆ ಪೊಲೀಸರು 2 ದಿನಗಳಿಂದ ಪಥ ಸಂಚಲನ ನಡೆಸುತ್ತಿದ್ದಾರೆ. ದೆಹಲಿ ಸಿಎಂ ರೇಖಾ ಗುಪ್ತಾ ಖುದ್ದಾಗಿ ಭಾಗವಹಿಸಿ ಶ್ರೀರಾಮನ ಧ್ವಜ ಹಾರಿಸಿದ್ರು. ಬಳಿಕ ರಾಮಭಕ್ತರ ಮೇಲೆ ಹೂವಿನ ಸುರಿಮಳೆಯನ್ನೇ ಸುರಿಸಲಾಯಿತು. ಇನ್ನು ಮಹಾರಾಷ್ಟ್ರ, ಬಿಹಾರ ಸೇರಿದಂತೆ ಹಲವೆಡೆ ರಾಮನವಮಿ ಸಂಭ್ರಮ ಜೋರಾಗಿತ್ತು. ಸಾವಿರಾರು ಭಕ್ತರು ಯಾತ್ರೆಯಲ್ಲಿ ಭಾಗಿಯಾಗಿ ರಾಮ ಸ್ಮರಣೆಯಲ್ಲಿ ಮುಳುಗಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಮನವಮಿ ಹಿನ್ನೆಲೆಯಲ್ಲಿ ಹಲವೆಡೆ ಬೆಳಗ್ಗೆಯಿಂದ ಹಬ್ಬದ ಸಂಭ್ರಮ ಜೋರಾಗಿದೆ. ಹಲವೆಡೆ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಗಿದ್ದು, ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗಿದೆ. ರಾಮನವಮಿ ಹಿನ್ನೆಲೆ ಹಲವೆಡೆ ಶೋಭಾಯಾತ್ರೆ. ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಲ್ಲಿ ಖಾಕಿ ಭದ್ರತೆ. ಕೈಯಲ್ಲಿ ರಾಮನ ಕೇಸರಿ ಬಾವುಟ. ಮೊಳಗಿದ ಮರ್ಯಾದಾ ಪುರುಷೋತ್ತಮನಿಗೆ ಜೈಕಾರ. ಕಿಲೋಮೀಟರ್ ಗಟ್ಟಲೆ ಯಾತ್ರೆ ನಡೆಸಿ ನಾಮ ಜಪ. ರಾಮನವಮಿ ಹಿನ್ನೆಲೆಯಲ್ಲಿ ಹಲವೆಡೆ ಶೋಭಾಯಾತ್ರೆ ನಡೆಸಲಾಯಿತು. ಪಶ್ಚಿಮ ಬಂಗಾಳದ ಹಲವೆಡೆ ವಿವಿಧ ತಂಡಗಳಿಂದ ಶೋಭಾಯಾತ್ರೆ ನಡೆಸಲಾಯಿತು. ರಾಮನಿಗೆ ಜೈಕಾರ ಹಾಕುತ್ತಾ ಸಿಲಿಗುರಿಯಲ್ಲಿ ರಾಮ ಭಕ್ತರು ಯಾತ್ರೆ ನಡೆಸಿದ್ರು. ಈ ವೇಳೆ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. बहुत बहुत शुभकामनाएं. पिछले 2 महीने से हम लोग काफी पुलिस अरेंजमेंट के ऊपर में जगह जगह से फीडबैक ले रहे थे. उसके हिसाब से पुलिस अरेंजमेंट है. अभी तक कोई अप्रिय घटना नहीं है. सभी जगह हमारा डिप्लॉयमेंट कंप्लीट है एंड अभी तक जो प्रोसेशन हुए उनमें किसी तरह की कोई दिक्कत नहीं है. सभी शांति पूर्ण से भाव से ಸೆಲೆಬ್ರೇಟ್ कर रहे हैं. ಇನ್ನು ಉತ್ತರ ಪ್ರದೇಶದಲ್ಲೂ ರಾಮಸ್ಮರಣೆ ಮೊಳಗಿತ್ತು. ಮೊದಲೇ ಸೂಕ್ಷ್ಮ ಪ್ರದೇಶ. ಇಂಥ ಹೊತ್ತಲ್ಲಿ